ನ್ಯೂಸಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ, ಫೇಮಸ್ ಇವರು. ಸೌತೆಕಾಯಿ ಆ ಥರ ಎಲ್ಲ ತೊಗೊಳ್ಬೇಕು. ಅದನ್ನ ತೊಗೊಂಡು ಸೌತೆಕಾಯಿ ಚೂಸ್ ಮಾಡ್ಬೇಕಾರೆ ಹೆಂಗಿರ್ಬೇಕು ಗೊತ್ತಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್ ಏನಂತಂದರೆ, ಮೊನ್ನೆ ಬಟ್ಟೆ ತಣ್ಣಲ್ಲ, ಆ ಬಟ್ಟೆ ಈಗ ದೊಡ್ಡದಾಗಿ ಹೋಗ್ಬಿಟ್ಟಿದೆ ಗೈಸ್. ಇಷ್ಟು ಅಳತೆ ಕೊಟ್ಟಿದ್ದೆ, ದೊಡ್ಡದಾಗಿ ಹೋಗ್ಬಿಟ್ಟಿದೆ ಗೈಸ್. ಅದು ಇಷ್ಟು ಉದ್ದ ತಗೋಣ ಅಂತ ಅಂದ್ಕೊಂಡೆ, ಬಟ್ ಇಷ್ಟು ಉದ್ದ ಸಿಕ್ಕಲಿಲ್ಲ. ಸ್ವಲ್ಪ ಲೆಂತಿ ಆಗಿಬಿಟ್ಟಿದೆ ಸೈಜಲ್ಲೆಲ್ಲ. ಅದನ್ನ ಒಂಚೂರು ಫಿಟ್ಟಿಂಗ್ ಮಾಡಿಸ್ಬೇಕು. ಹಾಗಾಗಿ ಟೈಲರ್ ಹತ್ರ ಹೋಗೋಣ. ನಿನ್ನೆ ಹೊಸ ಬಟ್ಟೆ ತಗೊಂಡಿದ್ನಲ್ಲ, ಅದನ್ನ ಒಂಚೂರು ಲೆಂತ್ ಜಾಸ್ತಿ ಆಗಿದೆ ಅಂತೇಳಿ ಇದನ್ನ ಟೀ ಶರ್ಟ್ನ ಒಂದು ಸ್ವಲ್ಪ ಅಳತೆ ಅನುಸಾರವಾಗಿ ಹಿಡಿಸ್ಬೇಕು ನಾನು. ಹಂಗಾಗಿ ಟೈಲರ್ ಹತ್ರ ಹೋಗ್ತಿದ್ದೀನಿ ಗೈಸ್. ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ದೂರನೇ. ಇಲ್ಲಿಂದ ಒಂದು 100 ಮೀಟ್ರ್ ಇದೆ. ನಾನು ರೆಗ್ಯುಲರಾಗಿ ನಾನು ಅವ್ರ ಹತ್ರನೇ ಕೊಡೋದು, ಹಂಗಾಗಿ ಚೆನ್ನಾಗೇ ಹೊಲಿತಾರೆ, ಪರವಾಗಿಲ್ಲ. ಟೈಲರ್ ಶಾಪ್ ಹತ್ರ ಬಂದರೆ ಟೈಲರ್ ಅಂಕಲ್ ಇದ್ದರೆ ಸಾಕು. ಇದೆ ನೋಡಿ ನೋಡಿ, ಒಂಚೂರು ಆಲ್ಟ್ರ್ ಮಾಡಬೇಕಲ್ಲ ಲೆಂತ್. ಇದು ಇದೆಯಲ್ಲ ಇದ್ರದ್ದು ಶರ್ಟ್, ಟೀ ಶರ್ಟ್ ಅಷ್ಟೇ, ಡ್ರಾಪ್ ಶೋಲ್ಡ್ರ್. ಇದು ಲೆಂತ್ ಅಷ್ಟೇ, ಎಲ್ಲ ಲೆಂತ್ ಅಷ್ಟೇ. ಆಗಲೇ ಏನು ಕರೆಕ್ಟ್ ಇದೆ. ಇದೊಂಚೂರು ಸ್ವಲ್ಪ ದೊಡ್ಡದಿದೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಕರೆಕ್ಟೇ ಇದೆ ಇದು. ಹಾಂ ಬೇಸ್, ಈ ಶರ್ಟಿನ ದೊಡ್ಡ ಸೈಜ್ ನೋಡ್ಬಿಟ್ಟು ಅವ್ರು ಅಂಕಲ್ ಕಂಗಾಲ್ ಆಗ್ಬಿಟ್ರು. ನನಗೆ ತಲೆ ಕೆಟ್ಟಂಗಾಯ್ತು. ಇದೇನು ಈ ಸೈಜ್ ಇದೆಯಲ್ಲ, ಲೆಂತ್ ಇಷ್ಟೇ ಸಾಕಲ್ಲ? ಹಾಂ ಇಷ್ಟೇ ಕರೆಕ್ಟ್ ಇದೆ. 28 ಇದೆ. ಸಾಕಲ್ಲ? ಹಾಂ 28 ಸಾಕು. ಅಳ್ತಿದ್ದಾರೆ. ಓ 28 ಸಾಕು ನನಗೆ. ಇಟ್ಟೋಗ್ಲ ಹಂಗಾರೆ? ಕವರ್ನ ಇಟ್ಕೊಂಡು. ಹಾಂ ಹೇಳಿ. ಹಾಂ ಆಯಿತು. ಎಷ್ಟೊತ್ತಿಗೆ ಬರಲಿ? ಫೋನ್ ನಂಬರ್ ನನಗೆ ನೆನಪೇ ಇಲ್ಲ. ನಾನು ಅಲ್ಲಿ ಇನ್ನೊಂದು ಫೋನ್ ಅಲ್ಲಿ ಮನೇಲಿ ಬಿಟ್ಟಿದ್ದೀನಿ. ಹೊಸ ಸಿಮ್ ತೊಗೊಂಡಿದ್ದೆ, ಹಂಗಾಗಿ ನಂಬರ್ ಒಂದು ವಾರ ಆಯ್ತು ತಗೊಂಡು, ಹಂಗಾಗಿ ನಂಬರ್ ನೆನಪಿಲ್ಲ. ಅದು ಹಳೇದು ಹಾಳಾಯ್ತದೆ ಗೈಸ್. ಈಗ ಅಷ್ಟೇ ಅಳತೆ ಕೊಟ್ಟು ನಂಬರ್ ಎಲ್ಲ ಕೊಟ್ಟು, ಅಂಕಲ್ ಕೊಟ್ಟಿಲ್ಲ ನಂಬರ್, ಅಂಕಲ್ ಹತ್ರ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಗಲ್ಲಿ ರೋಡ್ ಫೀಲ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಓಣಿ ಒಳಗೆ ರೋಡಲ್ಲಿ ಬರ್ತಾ ಇದ್ದೀನಿ ನಾನು. ನಮ್ಮ ಮನೆ ಆ ಕಡೆ ಹೋಗ್ಬೋದು ಮತ್ತು ಹಿಂಗೂ ಹೋಗ್ಬೋದು. ಇದು ಓಣಿ ರೋಡು ಗೈಸ್. ಈಗಷ್ಟೇ ಮನೆಗೆ ಬಂದೆ. ಈಗ ನೆಕ್ಸ್ಟು ನನ್ನ ಪ್ಲ್ಯಾನ್ ಏನಿರೋದಂದರೆ, ಈಗ ಟೌನಿಗೆ ಹೋಗ್ಬೇಕು. ಟೌನಿಗೆ ಹೋಗ್ಬಿಟ್ಟು ನಂದು ಇದು ಫೋನ್ ಇದೆಯಲ್ಲ, ಈ ಐಫೋನಿಂದು ಸ್ವಲ್ಪ ಬ್ಯಾಕ್ ಸೈಡು ಕ್ಯಾಮ್ರಾ ಲೆನ್ಸ್ ಇದೆಯಲ್ಲ, ಅದ್ರ ಗ್ಲಾಸ್ ಒಡೆದೋಗ್ಬಿಟ್ಟಿದೆ. ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು. ಹಂಗಾಗಿ ಟೌನಿಗೆ ಹೋಗ್ಬೇಕು. ಫಸ್ಟಿಗೆ ರೆಡಿ ಆಗ್ಬಿಡೋಣ. ರೆಡಿ ಆಗಿಬಿಟ್ಟು ಆಲ್ರೆಡಿ ರೆಡಿ ಆಗಿದ್ದೀನಿ, ತಿಂಡಿ ಎಲ್ಲ ಮಾಡಾಯಿತು. ಈಗ ಏನಂತಂದರೆ, ಬಟ್ಟೆ ಹಾಕ್ಕೊಂಡು ಯಾವುದು ಇವೆರಡೇ ಹಾಕ್ಕೊಳ್ತೀನಿ ಗೈಸ್. ಇದು ಇವೆರಡು ಹಾಕ್ಕೊಂಡು ಹೋಗ್ಬಿಟ್ಟು ರೆಡಿಗೆ ಕೊಟ್ಟು ಬರೋಣ ಅಲ್ಲ, ಅಲ್ಲೇ ರೆಡಿ ಮಾಡಿಸ್ಕೊಂಡು ಬರೋಣ. ಲೆನ್ಸ್ ಹೆಂಗೆ ಹೊಡೆದೋಗಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಕ್ಯಾಮ್ರಾದು ಇಲ್ಲಿ ನೋಡಿ, ಈ ಪೋರ್ಷನ್ ಹೊಡೆದೋಗಿ ಸ್ವಲ್ಪ ಕ್ಲಾರಿಟಿನ ಹೋದಂಗೆ ಅನಿಸ್ತಿದೆ ಫೋನಿಂದು. ಹಂಗಾಗಿ ಸ್ವಲ್ಪ ರೆಡಿ ಮಾಡಿಸ್ಬೇಕಿದು. ಎಷ್ಟು ತೊಳ್ತಾನೋ ಗೊತ್ತಿಲ್ಲ, ಒಂದು 100 ರೂಪೀಸು 200 ತಾಳ್ಬೋದು ಅಷ್ಟೇ. ವಾಪಸ್ ಬೇಗ ಬರ್ಬೇಕು. ಏನಕ್ಕಂತಂದರೆ, ಮೈನ್ ಚಾನಲ್ಗೆ ವಿಡಿಯೋ ಎಡಿಟ್ ಮಾಡಬೇಕು, ಮತ್ತು 2-3 ತಮ್ನೇಲ್ ಕ್ರಿಯೇಟ್ ಮಾಡಬೇಕು. ತುಂಬ ಕೆಲಸಗಳಿದೆ. ಮೈನ್ ಚಾನಲಿಗೆ ಆಲ್ರೆಡಿ ಪೇ ಮಾಡಿಬಿಟ್ಟು ತಮ್ನೇಲ್ ಕ್ರಿಯೇಟ್ ಮಾಡಿಸಿದ್ದೀನಿ. ಈಗ ಏನಂತಂದರೆ, ನಂದು ವ್ಲಾಗ್ಸ್ ಇದೆಯಲ್ಲ, ಇದಕ್ಕೆ ಒಂದು 2-3 ತಮ್ನೇಲ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ್ರೆ, ತಮ್ನೇಲ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅಷ್ಟು ಈಸಿ ಇರಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಾರು ಇಟ್ಟಿದ್ದಾರ ತಿನ್ನೋಕ್ಕೆ? ಏನೂ ಇಲ್ಲ. ಏನಾರು ತಿನ್ನೋಕ್ಕೆ ಒಂದು ಹೆಲ್ದಿ ಫುಡ್ ಏನಾರು ತಂದು ಇಟ್ಕೋಬೇಕು ನಾನು. ರೆಡಿ ಅದೇ ನೋಡಿ, ಇದೇ ಶರ್ಟು, ಈ ಶರ್ಟು, ಇದೊಂದು ಪ್ಯಾಂಟು ಸಾಕು ಗೈಸ್. ತೀರಾ ಏನು ಸ್ಟೈಲಿಶ್ ಆಗಿ ಹೋಗೋದೇನು ಬೇಡ. ಶೇರ್ ಆಟೋ ಯೂಸ್ ಮಾಡಬೇಕು. ಶೇರ್ ಆಟೋ ಅಲ್ಲಿ ಆಟೋ ಬಂತು ಗೈಸ್. ಒಂಚೂರು ನನ್ನ ಗಾಡಿ ಹಾಳಾಗ್ಬಿಟ್ಟಿದೆಯಲ್ಲ, ಹಂಗಾಗಿ ಆಟೋಗೆ ಹೋಗ್ತಾ ಇದ್ದೀನಿ. ಬೋರಿಗೆ ಬಂದ್ಬಿಟ್ಟಿದೆ ನನ್ನ ಗಾಡಿ. ಇವಾಗ ಅಷ್ಟೇ ಆಟೋ ಇಳ್ಕೊಂಡು ಬಂದಿದ್ದೀನಿ. ಈಗೇನಂತಂದರೆ, ಇನ್ನೊಂಚೂರು ಮುಂದೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದರೆ ನಮ್ಮದು ಫೋನಿಂದು ಲೆನ್ಸ್ ಹಾಕೋ ಶಾಪ್ ಇದೆ. ಶಾಪ್ ಹತ್ರ ಹೋಗಿ ಹಾಕ್ಸ್ಕೊಂಡ್ಬಿಟ್ಟು ನಿಮಗೆ ಸಿಗ್ತೀನಿ. ಇದೇ ಫೋನಿಗೆ ಹಾಕ್ಸ್ಕೋಬೇಕು ಲೆನ್ಸ್, ಹಂಗಾಗಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇದು ಮಕ್ಕ ನೋಡ್ತಿದ್ದಾರೆ ಎಲ್ಲ ರೂಮ್ ಒಂಥರ ಅಜೀಬ್ ಅನಿಸ್ತದೆ. ಬಟ್ ಸ್ಟಿಲ್ ಓಕೆ, ನನ್ನ ಕೆಲಸ ಅಲ್ವಾ, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. 15-20 ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡಿಸ್ಬೇಕು ನಂದು ಫೋನಿನ ಗ್ಲಾಸ್. ಇದು ಬ್ಯಾಕಿಂದು ಕ್ಯಾಮ್ರಾದು. ವೀಡಿಯೋ ಶೂಟ್ ಮಾಡೋಕೆ ಹೋಗ್ತಿರ್ತೀನಲ್ಲ, ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಹೋಗ್ಬೇಕಾರೆಲ್ಲ ಏನಾರ ಮಾಡ್ಕೊಂಡು ಹೊಡೆದು ಎಲ್ಲರೂ ಬೀಳಿಸ್ಕೊಂಡು ಏನಾರ ಮಾಡ್ಕೊತಾ ಇರ್ತೀನಿ. ಫೋನ್ ಬಿದ್ದಿಲ್ಲ, ನಾನು ಬೀಳ್ಸೋದ್ಕಿಂತ ಹೆಚ್ಚು ನಿತ್ಯ ಜಾಗದಲ್ಲಿ ಅದಕ್ಕದೇ ಗಾಳಿಗೆ ಬಂದು ಬಿದ್ದೋಗಿರೋದೇ ಜಾಸ್ತಿ ಟ್ರೈಪಾಡಲ್ಲಿ ಇಟ್ಟಾಗ. ಫುಟ್ಪಾತಲ್ಲಿ ಕಾಫಿ ಬೀಜ ಅಲ್ಲ, ಮೆಣಸಿನ್ಕಾಯಿ, ಇಲ್ಲೇನು ಕಾಫಿ ಬೀಜಗಳೆಲ್ಲ ಒಣಾಕಿದ್ದಾರೆ ಈ ಜಾಗದಲ್ಲಿ. ನಾಡ್ದಾಳ ಜಾಗನ ಒಣಾಕಿರೋ ಜಾಗ ಮಾಡ್ಕೊಬಿಟ್ಟಿದ್ದಾರೆ. ಇದು ನಮ್ಮ ಇಂಡಿಯಾ. ಹೊಡಿದ್ರಿ ಚಪ್ಪಾಳೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಫೇಮಸ್ ಜಿಲೇಬಿ ಶಾಪು ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಮಾಮೂ ಜಿಲೇಬಿ. ಇವರು ನ್ಯೂಸಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ, ಫೇಮಸ್ ಇವರು. ಪೂಜೆ ಮಾಡ್ತಿದಾರಲ್ಲ, ಇದು ಲೆನ್ಸ್ ಹೊಡೆದೋಗ್ಬಿಟ್ಟಿದೆ, ಇದು ಹಾಕ್ಸ್ಬೇಕು.
ಗ್ಲಾಸು ಗೈಸ್ ಅವಾಗಿನ ಕ್ಲಾರಿಟಿಗೂ ಇವಾಗಿನ ಕ್ಲಾರಿಟಿಗೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಆವಾಗಲೇ ಗ್ಲಾಸ್ ಹೊಡೆದಾಗಿರೋದ್ರಿಂದ ಕ್ಲಾರಿಟಿ ಅಷ್ಟು ಸಿಗ್ತಿರ್ಲಿಲ್ಲ, ಸ್ವಲ್ಪ ಝೂಮು ಲೆನ್ಸ್ ಇದು ಬ್ಲರ್ ಆಗೋದು. ಈಗ ಕ್ಲಾರಿಟಿ ಮತ್ತು ಒಬ್ರಿಗೆ ಫೋಕಸ್ ಮಾಡಿದ್ರೆ ನೀಟಾಗಿ ಫೋಕಸ್ ಆಗ್ತದೆ ಈಗ ಇದು. ಗೈಸ್ ಫೈನಲಿ ಗ್ಲಾಸ್ ಹಾಕ್ಸ್ಕೊಂಡಿದ್ದೀನಿ ಇದ್ರದ್ದು ಲೆನ್ಸಿಂದು. ಈಗ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಅನ್ನಿಸ್ತಿದೆ ನೋಡಿ. ಮುಂಚೆ ಅಷ್ಟು ಕ್ಲಾರಿಟಿ ಬರ್ತಿರಲಿಲ್ಲ, ಈಗ ನೀಟಾಗಿ ಕ್ಲಾರಿಟಿ ಫೀಲ್ ಆಗ್ತದೆ ನನಗೆ. ಈಗ ಏನು ಕೆಲಸ ಅಂದರೆ ಒಂಚೂರು ಮೋರಿಗೆ ಹೋಗೋಣ, ಒಂಚೂರು ಕುಕುಂಬರು ಸೌತೆಕಾಯಿ ಆ ಥರ ಎಲ್ಲ ತೊಗೊಳ್ಬೇಕು. ಅದನ್ನು ತೊಗೊಂಡು ಡಯಟ್ ಮೇಂಟೈನ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಅದು ಒಂದು 20 ದಿವಸದಿಂದ ಡಯಟ್ ಎಲ್ಲ ಕಂಪ್ಲೀಟ್ಲಿ ಹಾಳಾಗಿ ಹೋಗ್ಬಿಟ್ಟಿದೆ ಗೈಸ್. ಏನು ಬರೀ ರೈಸ್ ತಿನ್ನೋದೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಮತ್ತೆ ಹೊಟ್ಟೆ ಬರೋ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಂಗಾಗಿ ಒಂದು ಸ್ವಲ್ಪ ಫ್ರೆಶ್ ಹೆಲ್ದಿ ಫ್ರೂಟ್ಸು ಆಗಲಿ, ಫ್ರೂಟ್ಸ್ ಬೇಡ, ಯಾವ್ದಾದ್ರು ಕುಕುಂಬರು ಆ ಥರ ಏನಾದ್ರು ತೊಗೊಂಡೋಗ್ಬಿಡೋಣ. ಈಗಷ್ಟು ಜಸ್ಟ್ ಮೋರಿಗೆ ಬಂದಿದ್ದೀನಿ. ಈಗ ನನಗೆ ಏನು ಬೇಕು ಅದು ಉಟ್ಕೋಣ. ಫಸ್ಟು ಜ್ಯೂಸ್ ಉಟ್ಕೋಣ, ಒಂದು ಡಯಟ್ ಕೋಕ್ ಏನಾದ್ರು, ಅಂದರೆ ಹಶ್ವಾಗ್ತಾ ಇರುತ್ತೆ ಅನ್ನೋದಕ್ಕಿಂತ ಏನು ಬಾಯಕ್ಕೆ ಆದಾಗ ತಿನ್ಬೇಕು ಅನ್ನಿಸ್ದಾಗ ಯೂಸ್ ಆಗುತ್ತೆ ಅದು. ಸೌತೆಕಾಯಿ ಆ ಕಡೆ ಇದೆ, ಸೌತೆಕಾಯಿ ನೋಡಿ ಇಲ್ಲಿದೆ ಗುರು, ಇದು ಇದೆ. ಇದೊಂದು 2 ತಗೊಳ್ಳೋಣ. ಇದ್ರಲ್ಲಿ ಕಾಳಿದೆಯಾ ಇಲ್ಲ ಅಂತ ಹೆಂಗೆ ನೋಡೋದು ಹೇಳಿ. ಇದೊಂದು ಚೂರು ಕಿತ್ತರೆ ಗೊತ್ತಾಗುತ್ತೆ. ಅರ್ಧಕ್ಕರ್ಧ ಇಲ್ಲಿ ಕಾಳೇ ಇಲ್ಲ, ಅರ್ಧ ಇಲ್ಲಿ ಒಂಚೂರು ಒಣಗೋಗ್ಬಿಟ್ಟಿದೆ. ಇದು ಕ್ಯಾನ್ಸಲ್, ಇದು ಬೇಡ. ಸೌತೆಕಾಯಿ ಇಲ್ಲಿದೆ. ಸೌತೆಕಾಯಿ ಚೂಸ್ ಮಾಡ್ಬೇಕಾರೆ ಹೆಂಗಿರ್ಬೇಕು ಗೊತ್ತಾ, ಒಂಚೂರು ಎಳೆದಿರಬೇಕು. ಈ ಥರ ಸಣ್ಣದೇ ತೊಗೊಳ್ಬೇಕು, ಬಟ್ ಏನೋ ತೀರಾ ಬಲ್ತಿರ್ಬೇಕು, ಎಳೆದಿರ್ಬೇಕು. ಇದೊಂಚೂರು ಪರವಾಗಿಲ್ಲ, ಎಳೆದಾಗಿತ್ತೆ. ಕೈ ಜಾಸ್ತಿ ಬಿಡ, ಒಂದು ಅರ್ಧ kg ತಗೊಳ್ಳೋಣ ಅಷ್ಟೇ. ಏನಂತೀರ? ಇವೆರಡು ಎತ್ಕೊಂಡಿದ್ದೀನಿ ಸೌತೆಕಾಯಿ, ಸ್ವಲ್ಪ ಎಳೆದ ಥರ ಇದೆ. ಈಗೇನಂದರೆ ನಮ್ಮ ಪಕ್ಕದ ಮನೆ ಮಕ್ಕಳಿಗೆ 1-2 ಚಾಕ್ಲೇಟ್ ತೊಗೊಂಡೋಗ್ಬೇಕು ಗೈಸ್. ಬರ್ಡೇ ಆಯ್ತಲ್ಲ, ಅದಕ್ಕೆ ಕೇಕ್ ಕೇಳ್ತಿದ್ರು. ಕೇಕ್ ಇಲ್ಲಲ್ಲ, ಕೇಕ್ ತಗೊಂಡೋಗೋದಕ್ಕಿಂತ ಚಾಕ್ಲೇಟ್ ತೊಗೊಂಡೋದ್ರೆ ಬೆಸ್ಟು. ಚಾಕ್ಲೇಟ್ ಇರೋ ಜಾಗ ಎಲ್ಲಿದೆ? ಚಾಕ್ಲೇಟ್ ಹುಡುಕ್ಬೇಕು ಗೈಸ್. ಏನಂತಂದರೆ ಇದೊಂದು ಡಯಟ್ ಕೋಕ್ ತೊಗೊಂಡ್ಬಿಡೋಣ. ಡಯಟ್ ಕೋಕ್ ಇದೆಯಾ? ಡಯಟ್ ಕೋಕ್ ಹುಡ್ಕೋದು ನೋಡಿ, ಇದೆ. ಈ ಕಪ್ಪು ಸೀಲ್ ಇದ್ದರೆ ಇದೆ ಡಯಟ್ ಕೋಕ್, ಮುಚ್ಚಳ ಇದ್ರೆ ಬಾಕಿದಕ್ಕೆಲ್ಲ ರೆಡ್ ಇರುತ್ತೆ, ಇದಕ್ಕಾದರೆ ಬ್ಲ್ಯಾಕ್ ಇರುತ್ತೆ. ಇದೊಂದು ಡಯಟ್ ಕೋಕ್ ಒಂದು ಎತ್ಕೊಬಿಡೋಣ. ಈಗ ನಾವು ಡಯಟ್ ಕೋಕ್ ಎತ್ಕೊಂಡ್ರೆ ನೆಕ್ಸ್ಟ್ ಈಗ ಏನು ಉಳಿದಿರೋದು, ಒಂದು ಚಾಕ್ಲೇಟ್ ತಗೊಳ್ಬೇಕು. ಒಂದು 3 ಚಾಕ್ಲೇಟ್ ತಗೊಳ್ಳೋಣ, 3 ಜನ ಮಕ್ಕಳಿರೋದು, ಹಂಗಾಗಿ 3 ಚಾಕ್ಲೇಟ್ ತಗೊಳ್ಳೋಣ. ಚಾಕ್ಲೇಟ್ ಎಲ್ಲಿದೆ ಅಂತ ಹುಡುಕು. ಡೈರಿ ಮಿಲ್ಕ್ ತಗೊಂಡ್ರೆ ಡೈರಿ ಮಿಲ್ಕ್ ಎಲ್ಲಿದೆ ನೋಡಿ. ಆಲ್ರೆಡಿ 3 ಇಲ್ಲೇ ಓಪನ್ ಆಗಿದ್ದೆ. ಇದನ್ನು 3 ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ, ಮತ್ತು ಒಂದು ಡಯಟ್ ಕೋಕು, ಸೌತೆಕಾಯಿ. ಇನ್ನು ಮಾರ್ಕೆಟಿಗೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ತೊಗೊಬಿಡೋಣ. ಫ್ರೂಟ್ಸ್ ಗೀಟ್ಸು ವೆಜಿಟೇಬಲ್ಸ್ ಎಲ್ಲ ಮಾರ್ಕೆಟಲ್ಲೇ ತೊಗೊಬಿಡೋಣ. ಡರ್ಮಾ ಒಂದು ಫೇಸ್ ವಾಶ್ ತೊಗೊಳ್ಬೇಕು. ಡರ್ಮಾ ಫೇಸ್ ವಾಶ್ ಖಾಲಿ ಆಗಿಬಿಟ್ಟಿದೆ, ಅದೊಂದು ತಗೊಳ್ಬೇಕು. ಸುಟ್ಟೋಗ್ಬಿಟ್ಟಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಎಳ್ನೀರು ಮಾಡ್ತಿರ್ತಾರೆ, ಎಳ್ನೀರು ಕುಡಿಯೋಣ. ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ವಾಂಟೆಡ್ ಅಂತ ಹಾಕೋಕ್ಕೆ ನಿಮ್ಮನ್ನ ವಿಡಿಯೋದಲ್ಲಿ. ಅಂಕಲ್ ಒಂದು ಎಳ್ನೀರು ಸ್ಟ್ರಾಗಿ ಯೂಸ್ ಮಾಡಬಾರ್ದು ಗೈಸ್. ಹಿಂಗೆ ನೀಟಾಗಿ ಹಿಂಗೆ ಕುಡಿದ್ಬಿಟ್ರೆ ಅದೇ ಟೇಸ್ಟು. ಸ್ಟ್ರಾ ಯೂಸ್ ಮಾಡಿದ್ರೆ ಅದ್ರಲ್ಲಿ ಟೇಸ್ಟೇ ಹೋಗ್ಬಿಡುತ್ತೆ. ಗೈಸ್ ಈಗಷ್ಟೇ ಮನೆಗೆ ಬಂದೆ. ಹೊರಗಡೆ ಏನು ಬಿಸಿಲಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲು. ಟ್ಯಾನ್ ಆದಂಗೆ ಹಿಂಗೆ ಮುಖ ಎಲ್ಲ ಉರಿ ಆಯಿತು. ಸನ್ಸ್ಕ್ರೀನ್ ಬೇರೆ ಹಾಕೊಂಡು ಹೋಗ್ಲಿಲ್ಲ, ಒಂದು 5 ನಿಮಿಷದಲ್ಲಿ ಬರ್ಬೋದು ಅಂತೇಳಿ ನಾನು. ಸುಸ್ತಾಗೋಗ್ಬಿಡ್ತು, ಕಾಲೆಲ್ಲ ಗಲೀಜ್ ಥರ ಆಗೋಗ್ಬಿಟ್ಟಿದೆ. ಏನಂತಂದರೆ ಈಗ ಫ್ರೆಶ್ ಅಪ್ ಆಗಿ ನಾನು ಒಂಚೂರು ಎಡಿಟ್ ಮಾಡ್ತಾ ಕೊಡಬೇಕು. ಎಡಿಟ್ ಸಿಕ್ಕಾಬಿಟ್ಟೆ ಬಾಕಿ ಇದೆ ಅಂತ ಆವಾಗಲೇ ಹೇಳಿದ್ನಲ್ಲ, ಹಂಗಾಗಿ ಎಡಿಟ್ ಮಾಡಬೇಕು ಎಲ್ಲ. ಗೈಸ್ ಏನಂತಂದರೆ ಇಲ್ಲಿ ನೋಡಿ, ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ. ಹೆಂಗಿದೆ? ಆಲ್ರೆಡಿ ಕಂಪ್ಲೀಟ್ ಆಯಿತು ಗೈಸ್. ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡೋದು ನೆನಪಾಯಿತು. ಇಲ್ಲೊಂದಿದ್ರೆ ಮುಂಚೆನೇ ಮಾಡ್ಬೇಕಾದ್ರೆ ಆನಿಯನ್ ಹೆಚ್ಚೋದು ಎಲ್ಲ ತೋರಿಸ್ಬಿಟ್ಟೆ. ಆನಿಯನ್ ಹೆಚ್ಚೋದನ್ನೆಲ್ಲ ಮಾಡಿ ತೋರಿಸ್ತಿದ್ದೆ. ಈಗೇನಂತಂದರೆ ಇದಕ್ಕೆ ಏನೇನು ಹಾಕಿದ್ದೀನಿ ನೋಡಿ. ಅದಕ್ಕೇನಂತಾರೆ, ಸ್ವೀಟ್ ಪೊಟ್ಯಾಟೊ, ಇದು ಬಟಾಣಿ, ಕ್ಯಾರೆಟು, ಆನಿಯನ್ನು, ಆಯಿಲು ಎಲ್ಲ ಹಾಕಿ ಒಂದೊಳ್ಳೆ ಮ್ಯಾಗಿ ಮಾಡಿದ್ದೀನಿ ಗೈಸ್. ಕಂಪ್ಲೀಟೆಡ್ ಆಯಿತು. ಇನ್ನೇನು ಬೌಲಿ ಗೈಸ್. ಮ್ಯಾಗಿ ಅನ್ನೋದು ಎಷ್ಟೋ ಜನದ್ದು ಒಂದು ಜೀವನ ಅಲ್ಲ, ಬ್ಯಾಚುಲರ್ಸ್ಗಳಿಗೆ. ಎದುರಿಸ್ಬಿಟ್ಟಿದ್ರು ಗೈಸ್, ಜಾಸ್ತಿ ಮ್ಯಾಗಿ ತಿಂದರೆ ಕಿಡ್ನಿ ಹೋಗ್ಬಿಡುತ್ತೆ. ನಿಜನೂ ಸುಳ್ಳೋ ಗೊತ್ತಿಲ್ಲ, ಬಟ್ ಆ ಥರ ಹೇಳಿ ಎದುರಿಸ್ಬಿಟ್ಟಿದ್ರು. ಹಂಗಾಗಿ ಮ್ಯಾಗಿನ ಚೂರು ಕಡಿಮೆ ತಿನ್ನೋಕೆ ಮಾಡ್ತಿದ್ದೀನಿ. ಕಡಿಮೆ ತಿಂತಾಯಿದ್ದೀನಿ ಆ್ಯಕ್ಚುಲಿ. ಮುಂಚೆಲ್ಲ ಸಿಕ್ಕಾಬಿಟ್ಟೆ ಹಂಗೆ ಶಾಪಿಗೆ ಹೋಗೋದು, ತರೋದು, ಮಾಡೋದು, ತಿನ್ನೋದು, ಶಾಪಿಗೆ ಹೋಗೋದು, ತರೋದು, ಮಾಡೋದು, ತಿನ್ನೋದು ಮಾಡ್ತಿದ್ದೆ. ಈಗ ಹಂಗಿಲ್ಲ.
ಹೆಂಗಿದೆ ಕಲರು, ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಲ್ಲ ಕಲರ್. ಇದಕ್ಕೊಂಚೂರು ಸ್ಪೂನ್ ಅಂತ ತಗೊಂಡು ಒಂಚೂರು ಸ್ಪೂನ್ನ ವಾಶ್ ಮಾಡಿ ಮ್ಯಾಗಿ 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 ಹೊಗೆ ನೋಡಿ ಹೆಂಗೆ ಬರ್ತಿದೆ ಮ್ಯಾಗಿದು. ಟೇಸ್ಟ್ ಮಾಡ್ತೀನಪ್ಪ ಒಂಚೂರು, ಗೈ ಒಂಚೂರು ಮಾಡ್ಬೇಕು. ಹಿಂಸೆ ಏನಿಲ್ಲ, ಒಂಚೂರು ಟೇಸ್ಟ್ ಮಾಡು. ಚೂರು ನನಗೆ ಹಂಗೆ ಕೊಟ್ಟರೆ ಪ್ಲೇಟಲ್ಲಿ ಹಾಕ್ಕೊಡ್ಬೇಕು. ತಿಂತೀಯಾ? ಒಂಚೂರು ಅಲ್ಲ, ಚೆನ್ನಾಗಿ ಹಾಕ್ಕೊಡ್ತೀನಿ, ಚೆನ್ನಾಗಿ ತಿನ್ನು. ಬೇಡ ಜಾಚಿದೆಯಾ? ಜಾಚಿ ಇದೆ, ಕೊಡು. ಜಾಚಿ ಇಷ್ಟೇ, ಜಾಚಿ ಜಾಚಿ ಬೇಕಾ? ಜಾಚಿ ಬೇಡ. ಸ್ಪೂನಲ್ಲಿ ನಮ್ಮ ಅಪ್ಪಾಜಿ ಕನ್ನಡ ನೋಡಿ ಗೈಸ್ ಹೆಂಗೆ ಜಾಚಿ 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 ಜಾಕಿ ಜಾಕಿ ಜಾಚಿ. ಒಂಚೂರು ಒಂದು ಪ್ಲೇಟ್ ತೊಗೊಂಡು ವಾಶ್ ಮಾಡಬೇಕಲ್ಲ. ಸಾಸ್ ಗೀಸ್ ಏನಾದ್ರು ತಗೊಳ್ಳೋಣ? ಸಾಸ್ ಒಂಚೂರು ಹಾಕೊಳ್ಳೋಣ. ಮಕ್ಕಳೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ, ಕದ್ದಿ ತಿಂತಿದ್ದಾರೆ ನಮ್ಮ ಮನೆ ಸಾಸು. ಫುಲ್ ಇತ್ತು, ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇತ್ತು, ಗೊತ್ತಿಲ್ದೆಲ್ಲ ತಂದು ತಿಂದಿದ್ದಾರೆ. ಸಕ್ಕದಾಗಿದೆ ಮಾತ್ರ ಟೇಸ್ಟ್ ಅಲ್ಲಪ್ಪ. ಟೇಸ್ಟ್ ಮಾಡ್ತೀಯಾ? ನೋಡಿದೆ, ಒಂಚೂರು ತಿನ್ನು. ಇಲ್ಲಿದೆಯಲ್ಲ, ಒಂಚೂರು ಸ್ಪೂನಲ್ಲಿ ತಿನ್ನು. ಬೇಡ ಅಲ್ಲೇ ಇದೆಯಲ್ಲ, ತಿಂತೀನಿ. ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸ್ತಿದೆ ಪರ್ಸ್ನಲಿ ನನಗೆ, ಬಟ್ ಓಕೆ, ತಿನ್ನೋ ಥರ ಇದೆ ಸಕ್ಕದಾಗೆ.